ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ 2026 ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ. ಅದರಲ್ಲಿ ಮಿಥುನ ರಾಶಿ. ಮಿಥುನ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಮತ್ತು ಗ್ರಹಗತಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವತ್ತು. ಅದರಲ್ಲಿ ಮಿಥುನ ರಾಶಿಯ ಗ್ರಹಗತಿಗಳು ನಿಮ್ಮ ರಾಷ್ಟ್ರಾಧಿಪತಿಯಲ್ಲಿ ಬುಧ 11ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಹಣಕಾಸಿನ ವ್ಯವಸ್ಥೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಬುದ್ಧಿವಂತಿಕೆಯ ಕೆಲಸಗಳು ತುಂಬ ಜಾಣ್ಮೆತನದಿಂದ ಮಾಡ್ತಾ ಹೋಗ್ತೀರ. ಮತ್ತು ನೀವು ಅಂದುಕೊಂಡ ಕೆಲಸನೂ ಕೂಡ ಕರೆಕ್ಟಾಗಿ ಮಾಡ್ತಾ ಹೋಗ್ತೀರ. ಸೂರ್ಯ 14-11ನೇ ಮನೆಯಲ್ಲಿ ಉಚ್ಚನಾಗಿರ್ತಾನೆ. ಇದರಿಂದ ನಿಮಗೆ ರಾಜಕೀಯದಲ್ಲಾಯಿತು, ಸರ್ಕಾರಿ ಕೆಲಸದಲ್ಲಾಯಿತು ಮತ್ತು ಉನ್ನತ ಹುದ್ದೆಗಳಲ್ಲಾಯಿತು ತುಂಬ ಶುಭ ಕಾಲ ಕೂಡಿ ಬರುವಂಥ ಚಾನ್ಸಸ್ಗಳು ಇದಾಗಿದೆ. ಶನಿ 10ನೇ ಮನೆಯಲ್ಲಿರೋದ್ರಿಂದ ಮತ್ತು ಕರ್ಮಸ್ಥಾನದಲ್ಲಿರೋದ್ರಿಂದ ಕೆಲಸದ ಒತ್ತಡ ಹೆಚ್ಚಿದ್ದರೂ ಸಹ ದೀರ್ಘಕಾಲದ ಯಶಸ್ಸು ನಿಮಗೆ ಆಗ್ತಾ ಹೋಗುತ್ತೆ. ಮತ್ತು ಗುರು 12ನೇ ಮನೆಯಲ್ಲಿ ಇರೋದ್ರಿಂದ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗ್ತಾ ಹೋಗುತ್ತೆ. ಒಟ್ಟಿನ ಶುಭ ಕಾರ್ಯಗಳು ಗುರುವಿನ ಕಡೆಯಿಂದ ಶುಭ ಕಾರ್ಯಗಳಿಂದ ನಿಮಗೆ ಹಣದ ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟು ಗ್ರಹಗತಿಗಳ ಬಗ್ಗೆ. ಇನ್ನು ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಸ್ಥಾನದಲ್ಲಿ ಲಾಭ ಇದೆ, ಯಾವ ಸ್ಥಾನದಲ್ಲಿ ನಷ್ಟ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್, ಇಂಕ್ರಿಮೆಂಟ್ ಮತ್ತು ನಿಮಗೆ ತಾಂತ್ರಿಕ ಮತ್ತು ಸಂವಹನ ಕ್ಷೇತ್ರದಲ್ಲಿ ಯಾರು ಇರ್ತೀರಿ ಅವರಿಗೆ ಬೋನಸ್ ಸಿಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ಸ್ವಲ್ಪ ಉದ್ಯೋಗಸ್ಥರಿಗೆ ತುಂಬಾ ಅನುಕೂಲಕರ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಯಾಕಂದರೆ ಹಣಕಾಸಿನಲ್ಲಿ ಸ್ವಲ್ಪ ನಿಮಗೆ ಏನು ಮಾಡಿರ್ತೀರಿ ಅದಕ್ಕಿಂತ ಜಾಸ್ತಿ ಪಟ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ಮ್ಯೂಚುವಲ್ ಫಂಡ್ಸಿಗೆ ಏನು ಹಣ ಹೂಡಿಕೆ ಮಾಡಿರ್ತೀರಿ ಅದರಲ್ಲಿ ನಿಮಗೆ ಎಲ್ಲ ಕಡೆಯಿಂದನೂ ಸ್ವಲ್ಪ ಟೈಮ್ ಬಿಟ್ಟಷ್ಟು ನಿಮಗೆ ಹಣದ ಕೊರತೆಯಿಂದ ಸ್ವಲ್ಪ ಮುಕ್ತರಾಗ್ತಾ ಹೋಗ್ತೀರ. ಸ್ವಲ್ಪ ನಿಮಗೆ ಜಾಸ್ತಿ ರೂಪದಲ್ಲಿ ದುಡ್ಡು ಬರ್ತಾ ಹೋಗುತ್ತೆ ಇದರಿಂದ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಅದರಿಂದ. ಮತ್ತು ವ್ಯವಹಾರದಲ್ಲಿ ತುಂಬಾ ಲಾಭ ಆಗುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿರಿ, ಬೀದಿ ಬದಿ ವ್ಯಾಪಾರ ಮಾಡ್ತಾಯಿರಿ, ನೀವೇನೋ ಒಂದು ITC ಕಂಪ್ನೀಲಿ ಏನೋ ಒಂದು ಸಪ್ಲೈಯರ್ ಆಗಿರ್ತೀರ, ಏನೇ ಒಂದು ವ್ಯವಹಾರದ ಮಾಡ್ತಿರ್ತೀರ ಅದರಲ್ಲಿ ನಿಮಗೆ ತುಂಬಾ ಅನುಕೂಲಕರ ಸ್ಥಿತಿ, ಹೆಚ್ಚಿನ ಲಾಭದಾಯಕ ಆಗುವಂಥ ಸ್ಥಿತಿ, ಹೆಚ್ಚಿನ ಪ್ರಾಫಿಟ್ ಬರ್ತಾ ಹೋಗುತ್ತೆ ನಿಮಗೆ. ಮತ್ತು ಹಳೆಯ ಬಾಕಿ, ಹಳೆಯ ಪೇಮೆಂಟು ಏನು ಡಿಲೇ ಮಾಡಿರ್ತಾರೆ ಅದೆಲ್ಲ ರೀತಿ ಈ ತಿಂಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಎಲ್ಲ ಪೇಮೆಂಟ್ ಈ ತಿಂಗಳಲ್ಲಿ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ಶಿಕ್ಷಣದಲ್ಲಿ ಏನು ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಏನು ಹೈಯರ್ ಸ್ಟಡಿ ಮಾಡ್ತಿರ್ಬೋದು ಅವರಿಗೆ ಈ ತಿಂಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಮಿಥುನ ರಾಶಿಯವರಿಗೆ ಪೂರ್ತಿ ಪ್ರಮಾಣದಲ್ಲಿ ಇವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮತ್ತು ವಿದೇಶಿಯಲ್ಲಿ ಏನು ನಾನು ಓದಬೇಕಂತ ಇರ್ತೀರಾ, ಏನು ಕನಸು ಕಾಣ್ತಾ ಇರ್ತೀರಾ, ನಾವು ವಿದೇಶಕ್ಕೆ ಹೋಗಿ ಓದಬೇಕು, ಅಲ್ಲೇ ನಾನು ಹೈಯರ್ ಸ್ಟಡಿ ಮಾಡ್ಬೇಕಂತ ಇರ್ತೀರಲ್ಲ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ತಿಂಗಳಲ್ಲಿ ಕನಸು ನನಸಾಗುತ್ತೆ ನಿಮ್ಮದು. ಆರೋಗ್ಯದ ಬಗ್ಗೆ ನೋಡ್ತಾ ಹೋದರೆ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತೆ. ಆದರೆ ಏನು ನೀವು ಜಾಸ್ತಿ ಕೆಲಸ ಮಾಡಿದಷ್ಟು ನಿಮಗೆ ಮೈ ಕೈ ನೋವು ಆಗೋದು, ಸ್ವಲ್ಪ ನೀವು ಎಷ್ಟಿರುತ್ತೆ ಅಷ್ಟೇ ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ಮೈ ಕೈ ನೋವು ಆಗೋದು, ತುಂಬಾ ಸುಸ್ತಾಗೋದು, ತುಂಬಾ ಸ್ವಲ್ಪ ಏನಂದರೆ ಆರೋಗ್ಯದಲ್ಲಿ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆಗಳು ಆಗ್ತಾ ಹೋಗೋದು. ಸ್ವಲ್ಪ ನಿಮ್ಗೆ ಎಷ್ಟಿದೆ ಅಷ್ಟು ಮಾಡಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡಿದಷ್ಟು ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬಾ ಅನುಕೂಲಕರ ಆಗುವಂಥ ಚಾನ್ಸಸ್ಗಳು. ಪ್ರೀತಿ ಪ್ರೇಮ ಯಾರು ಮಾಡ್ತಿರ್ತೀರಿ ಈ ತಿಂಗಳಲ್ಲಿ ಅವರಿಗೆ ಮದುವೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಮನೆಯವರ ಒಪ್ಪಿಗೆಯೊಂದಿಗೆ ಕಂಕಣ ಭಾಗ್ಯ ಕೂಡುತ್ತೆ ಈ ತಿಂಗಳಲ್ಲಿ. ಮಿಥುನ ರಾಶಿಯವರಿಗೆ ನಾನು ಹೇಳ್ತಾ ಇರೋದು, ಪ್ರೀತಿ ಪ್ರೇಮ ಏನು ಮಾಡಿರ್ತೀರಿ ಆದಷ್ಟು ಬೇಗ ನಿಮ್ಮ ಮನೆಯವರಿಗೆ ಒಪ್ಪಿಸಿ, ಇಲ್ಲ ನಿಮ್ಮ ಮನೆಯವರಿಗೆ ತಿಳಿಸಿ. ಅವರೇ ಮುಂದೆ ನಿಂತು ಮದುವೆ ಮಾತುಕತೆ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ ಏಪ್ರಿಲ್ ತಿಂಗಳಲ್ಲಿ. ಏನು ಮದುವೆ ವಿಚಾರದಲ್ಲಿ ಏನು ನೀವು ಬಹಳನೇ ಅಪೇಕ್ಷೆ ಪಡ್ತಾ ಇರ್ತೀರ, ಎಷ್ಟೇ ವರ್ಷ ಆದರೂ ಕೂಡ ಮದುವೆ ಆಗ್ತಾ ಇರಲ್ಲ, ಹುಡುಗಿ ಹುಡುಕ್ತಾ ಇರ್ತೀರ, ಹುಡುಗಿ ಒಪ್ಪಿದ್ರು ಹುಡುಗ ಒಪ್ಪಿರಲ್ಲ, ಹುಡುಗ ಒಪ್ಪಿದ್ರು ಹುಡುಗಿ ಒಪ್ತಾ ಇರಲ್ಲ. ಈ ರೀತಿ ಏನು ಮುಂದಕ್ಕೆ ಹೋಗ್ತಾನೆ ಇರುತ್ತಲ್ಲ ಮದುವೆ ವಿಚಾರದಲ್ಲಿ, ಮದುವೆಗೆ ಏನು ಒಂದು ಹೆಣ್ಣು ಹುಡುಕ್ತಾ ಇರ್ತೀರಲ್ಲ,
ಈ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮಿಥುನ ರಾಶಿಯವರಿಗೆ. ನೀವು ಪ್ರೀತಿಸಿದವ್ರ ಕಡೆಯಿಂದನೂ ಮನೆಯಲ್ಲಿ ಹೇಳಲಾರ್ದೆ ಮುಚ್ಚಿಡ್ತಾ ಇರ್ತೀರಲ್ಲ, ಅದನ್ನು ಬಿಟ್ಬಿಟ್ಟು ಮನೆಯಲ್ಲಿ ತಿಳಿಸಿದಷ್ಟು ನಿಮಗೆ ಮದುವೆ ಯೋಗ ಕೂಡಿ ಬರ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಆದರೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಸ್ವಲ್ಪ ಅಚಾನಕ್ಕಾಗಿ ದುಡ್ಡು ಸಿಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಅಚಾನಕ್ಕಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಅಚಾನಕ್ಕಾಗಿ ನಿಮಗೆ ಹಣ ಬರುವಂಥ ಚಾನ್ಸಸ್ಸು, ಹಣ ಮತ್ತು ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಆದರೆ ಐಷಾರಾಮಿ ವಸ್ತುವಿನ ಮೇಲೆ ಸ್ವಲ್ಪ ಹೆಚ್ಚು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹಣದ ಖರ್ಚು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂತೇಳಿದ್ರೆ ಎಕ್ಸ್ಪೆನ್ಸಿವ್ ಏನು ಇರುತ್ತೆ ಅದನ್ನು ತೊಗೊಂಡಷ್ಟು ನಿಮಗೆ 1ಕ್ಕೆ 2 ಪಟ್ಟು ಹಣದ ಖರ್ಚು ತುಂಬಾ ಆಗ್ತಾ ಹೋಗುತ್ತೆ. ಅದರಿಂದ ಸ್ವಲ್ಪ ದೂರ ಇರಿ. ಅದರಿಂದ ಸ್ವಲ್ಪ ದೂರ ಇದ್ದಷ್ಟು ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಾ ಇದ್ದರೆ, ಮತ್ತು ಕೆಲಸದಲ್ಲಿ ಅಡಚಣೆಗಳು ಬರ್ತಾ ಇದ್ದರೆ, ಎಲ್ಲನೂ ಚೆನ್ನಾಗಿರುತ್ತೆ, ಸಡನ್ನಾಗಿ ಹಣದ ಅಭಾವ ಸ್ವಲ್ಪ ಭಾಳ ಕಾಡ್ತಾ ಇದ್ದರೆ, ಮತ್ತು ಇನ್ನಿತರ ನಿಮ್ಮ ಗುಪ್ತ ಸಮಸ್ಯೆಗಳು ಏನಾರು ಇದ್ದರೂ ಕೂಡ ಪ್ರತಿ ಬುಧವಾರ ವಿಘ್ನೇಶನ ದರ್ಶನ ಮಾಡಿ, ಆರಾಧನೆ ಮಾಡಿ, ನಿಮ್ಮ ಸಂಪೂರ್ಣ ಅಡೆತಡೆಗಳೆಲ್ಲ ನಿರ್ವಹಣೆ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಏನೋ ಒಂದು ಮಾಡಬೇಕಂದ್ರೂ ಕೂಡ ಸ್ವಲ್ಪ ಸ್ಫೂರ್ತಿದಾಯಕ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.